ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಸೊ ಈ ಒಂದು ಶಾರ್ಟ್ಸಲ್ಲಿ ನಾನು ನಿಮಗೆ ಯೂಸರ್ ನೇಮು ಪಾಸ್ವರ್ಡು ಫಸ್ಟ್ ಟೈಮು GST ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿರುತ್ತೆ. ಮೇಲಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಫಸ್ಟೇ ತೋರಿಸೋದಲ್ಲ, ಆ ರೀತಿ ಬಂದಿರುತ್ತೆ. ಅವಾಗ ಯಾವ ರೀತಿ ರಿಜಿಸ್ಟ್ರೇಷನ್ ಆಗಬೇಕಂತಂದರೆ, ಸೊ GST ಲಾಗಿನ್ ಅಂತ ಹೊಡಿಬೇಕು ಗೂಗಲಲ್ಲಿ. ಅಲ್ಲಿ ಫಸ್ಟ್ ಟೈಮ್ ಲಾಗಿನ್ ಅಂತ ಬಂದಿರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಗೈಸ್ ನ್ಯೂ ಯೂಸರ್ ಲಾಗಿನ್ ಅಂತ ಈ ರೀತಿ ಇಂಟರ್ಫೇಸ್ ಬರುತ್ತೆ ಗೈಸ್. ಈ ರೀತಿ ಇಂಟರ್ಫೇಸ್ ಬಂದಿದ ತಕ್ಷಣ ನಿಮಗೆ ಮೇಲಲ್ಲಿ ನಿಮ್ಮ ಪ್ರಾವಿಷನಲ್ GST ರಿಜಿಸ್ಟ್ರೇಷನ್ ಆಗಿದ ತಕ್ಷಣ ನಿಮಗೆ ಈ GST ನಂಬರು ಮತ್ತು ಯೂಸರ್ ನೇಮು ಇಮೇಲಲ್ಲಿ ಬಂದಿರುತ್ತೆ ಗೈಸ್. ಸೊ ನೀವು ಅದನ್ನು ತೊಗೊಬಂದು ಇಲ್ಲಿ ಫಸ್ಟ್ ನ್ಯೂ ಯೂಸರ್ ಲಾಗಿನ್ ಅಂತ ಲಾಗಿನ್ ಮಾಡಿಬಿಟ್ಟು ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಬಟನ್ ಒತ್ಬಿಟ್ಟು, ಸೊ ನಿಮ್ಮ ಆ ಒಂದು GST ನಂಬರ್ ಮತ್ತು ಅವರೇ ಕೊಟ್ಟಿರೋ ಅಂತ ಅಂದ್ಬಿಟ್ಟು ಪಾಸ್ವರ್ಡ್ನ ಹಾಕಬೇಕಾಗುತ್ತೆ. ಕೆಳಗಡೆ ಇರೋ ಕ್ಯಾಪ್ಚನ ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ನ ಕೊಟ್ಟರೆ ನಿಮಗೆ ಹೊಸ ಯೂಸರ್ ID ಮತ್ತು ಪಾಸ್ವರ್ಡ್ನ ಕ್ರಿಯೇಟ್ ಮಾಡೋದಕ್ಕೆ ಇಂಟರ್ಫೇಸ್ ಬರುತ್ತೆ ಗೈಸ್. ಸೊ ಲಾಗಿನ್ ಅಂತ ಇಲ್ಲಿ ಕೊಡಿ. ಲಾಗಿನ್ ಅಂತ ಕೊಟ್ಟಿದ ತಕ್ಷಣ ನೋಡಿ ಇಲ್ಲಿ ಕಾಣಿಸುತ್ತೆ. ಸೊ ಕೈಂಡ್ಲಿ ಪ್ರೊವೈಡ್ ಅವರ್ ಬಿಲೋ ಇನ್ಫಾರ್ಮೇಷನ್ ಪ್ರೊಸೀಡ್ ಅಂತ. ಯೂಸರ್ ನೇಮ್ ಫಾರ್ ಎಕ್ಸಾಂಪಲ್ ನಿಮ್ಮದು ಏನು ಬಿಸ್ನೆಸ್ ನೇಮ್ ಇಟ್ಕೊಂಡು ಓಪನ್ ಮಾಡಿರ್ತೀರೋ ಆ ಒಂದು ಯೂಸರ್ ನೇಮ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಸೊ ಸೆಟ್ ಮಾಡ್ಕೊಳ್ಳಿ ಗೈಸ್. ಸೊ ಅದಾದಮೇಲೆ ನೋಡಿ ಅಲ್ಲಿ ಡಾಟು ಮತ್ತು ಆ ರೀತಿ ಅಂಡರ್ಸ್ಕೋರ್ನ ಯೂಸ್ ಮಾಡಿ ಅಂತ ಅಂದ್ಬಿಟ್ಟು ಐಫನ್ನ ಯೂಸ್ ಮಾಡಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಸೊ ಈ ರೀತಿ ನಾನು ಫಾರ್ ಎಕ್ಸಾಂಪಲೇ ತೋರಿಸ್ತಾ ಇದ್ದೀನಿ. ಸೊ ಪಾಸ್ವರ್ಡು ಕೂಡ ನಿಮಗೆ ಪಾಸ್ವರ್ಡಲ್ಲಿ 8 ಕ್ಯಾರೆಕ್ಟರ್ಸ್ ಮಿನಿಮಮ್ ಇರಲೇಬೇಕು. ಫಾರ್ ಎಕ್ಸಾಂಪಲ್ GST@2026 ಅಂತ ನೀವು ಇಟ್ಕೊಳ್ಳಿ. 8 ಅದರಲ್ಲಿ ಅಟ್ಟು ಕೂಡ ಸೇರಿದೆ, ಸೊ ನಂಬರ್ಸು ಕೂಡ ಸೇರಿದೆ, ಆಲ್ಫಾಬೆಟ್ಟು ಕೂಡ ಸೇರಿದೆ. ಈ ರೀತಿ ಒಂದು GST ಯಾರೆಲ್ಲ ಯೂಸರ್ ನೇಮ್ ಮತ್ತು ಪಾಸ್ವರ್ಡು ಸೆಟ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಒಂದು ಶಾರ್ಟ್ ವಿಡಿಯೋ ಆಗಿತ್ತು. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಗೈಸ್. ಸೊ ಅದಾದಮೇಲೆ ಸೇವ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಯೂಸರ್ ನೇಮು ಮತ್ತು ಪಾಸ್ವರ್ಡು ಕ್ರಿಯೇಟ್ ಆಗಿರುತ್ತೆ. ಸೊ ಫಸ್ಟಿಂದ ಹೋಗ್ಬಿಟ್ಟು ಮತ್ತೆ ಲಾಗಿನ್ ಆಗಿಬಿಟ್ಟು ನೀವು ಲಾಗಿನ್ ಆದರೆ ಲಾಗಿನ್ ಆಗ್ಬೋದು.